ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನಾನು ಶುರು ಮಾಡ್ತೀನಿ. ಇವತ್ತು ನಾನು ಮತ್ತೆ ನಮ್ಮಮ್ಮ ಧಾರವಾಡದೊಳಗಿರುವ ಮುರುಘಾ ಮಠಕ್ಕೆ ಬಂದೇವಿ. ಯಾಕ ನಿಮ್ಗೂ ತೋರಿಸೋಣ ಮುರುಘಾ ಮಠ ಹೆಂಗೈತಂತ ಹೇಳಿ. ಇದೆ ನೋಡ್ರಿ ಧಾರವಾಡದ ಮುರುಘಾ ಮಠ. ಧಾರವಾಡದ ಮುರುಘಾ ಮಠದ ಶ್ರೀ ಮೃತ್ಯುಂಜಯ ಅಪ್ಪುಗಳು ನಮ್ಮ ನಾಡಿನ ಯತೀಂದ್ರರು, ಮಹಾ ತಪಸ್ವಿ ಮತ್ತು ಅತನೀಯ ಪೂಜ್ಯ ಶ್ರೀ ಯೋಗೇಂದ್ರಿಗಳ ಶಿವಯೋಗಿಗಳಿಂದ ಸಮಾಜ ಸೇವೆಯನ್ನ ದೀಕ್ಷೆಯನ್ನು ಸ್ವೀಕರಿಸಿದರು. ಪೂಜ್ಯರು ಸೇವೆಯಲ್ಲಿ ಮೋಕ್ಷ ಕಂಡವರು. ಆತ್ಮ ಕಲ್ಯಾಣಕ್ಕಾಗಿ ಲಿಂಗ ಪೂಜೆ ಮಾಡಿದರು. ಲೋಕ ಕಲ್ಯಾಣಕ್ಕಾಗಿ ಪ್ರಸಾದ ನೀಲೆಯನ್ನು ಕಟ್ಟಿದರು. ಅವರ ಲಿಂಗ ಪೂಜೆಯಿಂದ ಅಂತರಂಗ ಸಿದ್ಧಿಯಾಯಿತು. ಅವರ ಕಟ್ಟಿದ ಪ್ರಸಾದ ನಿಲಯದಿಂದ ಸಮಾಜ ಶುದ್ಧಿಯಾಯಿತು. ಹಾಗೆ ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಉಚಿತ ಪ್ರಸಾದ ನಿಲಯವನ್ನು 1917ರಲ್ಲಿ ಸ್ಥಾಪಿಸಿ ಜಾತಿ, ಮತ, ಪಂಥ, ಪಂಗಡಗಳಿಂದ ಎಲ್ಲ ಮಕ್ಕಳನ್ನು ಸಾಕಿ ಸಲ್ಲಿದರು. ಹಾಗೆ ಪ್ರಸಾದ ನಿಲಯವನ್ನು ಸ್ಥಾಪಿಸಿದರು. ಆರಂಭದಲ್ಲಿ ಪೂಜ್ಯರು ಹಳ್ಳಿಯಲ್ಲಿ ಸುತ್ತಿದ್ರು. ಶಿಕ್ಷಣ ಬೀಜವನ್ನು ಬಿತ್ತಿದರು. ಸುಜ್ಞಾನದ ಬೆಳೆಯನ್ನು ಬೆಳೆದರು. ಮಕ್ಕಳಿಗೆ ಪ್ರೀತಿಯಿಂದ ಉಣಿಸುವುದೇ ಅವರದ್ದು ಕಾಯಕವಾಗಿತ್ತು. ಅವರ ಕಾಯಕವೇ ಕೈಲಾಸವಾಗಿತ್ತು. ಪೂಜ್ಯ ಶ್ರೀ ಮಾರ್ಗದರ್ಶನದಲ್ಲಿ ಪ್ರಸಾದ ನಿಲಯವನ್ನು ಮುನ್ನಡೆದವರು ಮಾತೃ ಹೃದಯಗಳಾದ ಪೂಜ್ಯ ಶ್ರೀ ಮಾಂತಪ್ಪನವರು. ಪ್ರಸಾದ ನಿಲಯಲ್ಲಿ ಸಂಸ್ಕಾರವನ್ನು ಪಡೆದವರು. ಸಾಹಿತಿಗಳಾಗಿದ್ದಾರೆ, ಸಂಗೀತಗಾರರಾಗಿದ್ದಾರೆ, ಕವಿ ಕಲಾವಿದರಾಗಿದ್ದಾರೆ, ಶಾಸ್ತ್ರ ಕೋಗಿಲೆಯಾಗಿದ್ದಾರೆ, ಪಂಡಿತ ಪ್ರಾಧ್ಯಾಪಕರಾಗಿದ್ದಾರೆ, ಸ್ವಾಮಿಗಳಾಗಿದ್ದಾರೆ, ಸಮಾಜ ಸೇವಕರಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಅಷ್ಟೇ ಯಾಕೆ ಹಂಗಾಮಿ ರಾಷ್ಟ್ರಪತಿಗಳೂ ಆಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸುಸಂಸ್ಕೃತ ನಾಗರಿಕರಾಗಿದ್ದಾರೆ. ಇದುವೇ ಪೂಜ್ಯ ಶ್ರೀ ಮೃತ್ಯುಂಜಯಪ್ಪನವರ ಮಹಿಮೆ. ಇದುವೇ ಪ್ರಸಾದ ನಿಲಯ ಹೆಮ್ಮೆ. ಹಾಗೆ ಇಲ್ಲಿ ಈಗ ಈಶ್ವರಲಿಂಗನ ಸ್ಥಾಪನೆ ಮಾಡ್ಯಾರ. ನೀವಿಲ್ಲಿ ಫೋಟೋದಲ್ಲಿ ನೋಡಾತಿರ್ಬೋದು, ಇವರೇ ನೋಡಿ ಶ್ರೀ ಮೃತ್ಯುಂಜಯ ಅಪ್ಪಗಳು. ಮತ್ತೆ ಇವರು ಮಾಂತಪ್ಪನವರು. ಹಾಗೆ ಇನ್ನೂ ಕೆಲವೊಂದು ವಿಷಯಗಳನ್ನ ಇದ್ರ ಬಗ್ಗೆ ಮುಂದೆ ನಿಮಗೆ ಈಗ ಸ್ವಾಮಿಗಳು ಹೇಳ್ತಾರೆ. ಸುತ್ತಮುತ್ತ ನೀವು ನೋಡಾತಿರ್ಬೋದು, ಇದು ಎಲ್ಲ ಮಕ್ಕಳಿಗೆ ಇರೋಕೆ ಹಾಸ್ಟೆಲ್.
ಓಕೆ, ಈ ಮಠದ ಕೆಲವೊಂದು ಮಾಹಿತಿಗಳನ್ನು ನಮ್ಮ ಸ್ವಾಮಿಗಳು ನಮಗೆ ತಿಳಿಸ್ಕೊಡ್ತಾರೆ. ಮೃತ್ಯುಂಜಯ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ ಇವರು ಅತನಿಗಚ್ಚಿನ ಮಠದಲ್ಲಿ ಶಿವಯೋಗಿ ಅಪ್ಪುಗಳ ಸೇವೆಯನ್ನು ಮಾಡುತ್ತಿದ್ದರು. ಅಲ್ಲಿ ನಿರಂತರವಾಗಿ 8-10 ವರ್ಷ ಸೇವೆ ಮಾಡಿ ಸೀದಾ ಇಲ್ಲಿ ಧಾರವಾಡಕ್ಕೆ ಬಂದರು. ಧಾರವಾಡಕ್ಕೆ ಬಂದು ಸುಮಾರು ಇದು ಮುರುಘಾಮಠ ನೋವು ಗೆದ್ದಿದ್ದಿಲ್ಲ. ಅವಾಗ ಒಂಥರ ಸ್ಮಶಾನ ಇದ್ದಂಗಿತ್ತು. ಕಂಟಿ ಮುಳ್ಳು ಎಲ್ಲವನ್ನೆಲ್ಲ ಹಸನು ಮಾಡಿ ಆಮೇಲೆ ಮುರುಘಾಮಠ ಮೃತ್ಯುಂಜಯನಗರ ಧಾರವಾಡ ಅಂಥೇಳಿ ಇದಕ್ಕೆ ಸ್ಥಾಪನೆ ಮಾಡಿದರು. ಆಮೇಲೆ ಇವ್ರ ಶಿಷ್ಯರು ಮಾಂತಪ್ಪಗಳು ಇಸ್ಪೇತಳ ಕುಂದಗೋಳ ತಾಲೂಕು ಅವರು ಇದ್ರು. ಆಮೇಲೆ ಅವರು ಮೃತ್ಯುಂಜಯಪ್ಪಗಳು ಸೇವೆ ಭಾಳ ಮಾಡಿದ್ರು. ಆಮೇಲೆ ಮುಂದೆ ಅತನಿ ಶಿವಯೋಗಿಗಳು ಇಲ್ಲಿ ಬಂದು ಹೋದ್ಮೇಲೆ ಮೃತ್ಯುಂಜಯಪ್ಪಗಳು ಮಾಂತಪ್ಪಗಳು ಅವ್ರ ಶಿಷ್ಯರಾದರು. ಮತ್ತು ಆಮೇಲೆ ಈ ನಮ್ಮಲ್ಲಿ ಈ ಮುರುಘಾಮಠದಲ್ಲಿ ದಾಸೋಗ ಮತ್ತು ಈ ಹಾಸ್ಟೆಲ್ ಅನ್ನು ಮಾಡಿದವರು ಮೃತ್ಯುಂಜಯ ಮಹಾಸ್ವಾಮಿ. ಮೃತ್ಯುಂಜಯಪ್ಪಗಳು ಸುಮಾರು 60 ವರ್ಷ ಆಯ್ತು ಲಿಂಗೈಕ್ಯರಾಗಿ. ಅದಕ್ಕಿಂತ ಪೂರ್ವದಲ್ಲಿ ಇದನ್ನ ಹಾಸ್ಟೆಲ್ ಮಾಡಿದ್ರು. ಫಸ್ಟ್ ಗಂಡ್ಮಕ್ಳು ಹಾಸ್ಟೆಲ್ ಮಾಡಿದ್ರು. ಆಮೇಲೆ ಮುಂದೆ ದಾಸೋಗ ಮಾಡಿದ್ರು, ಪ್ರಸಾದ ಮಹಾಪ್ರಸಾದ ವಿದ್ಯಾರ್ಥಿಗಳ ಮ್ಯಾಗ ಮೃತ್ಯುಂಜಯಪ್ಪಗಳು ಭಾಳ ಜೀವ ಇದ್ರು. ಅವರೆಲ್ಲ ಮನೆಗೆ ಹೋಗಿ ಕಜ್ಜಾಯ ತೊಗೊಂಡ್ಬರ್ತಿದ್ರು ವಿದ್ಯಾರ್ಥಿಗಳಿಗಾಗಿ. ತಮಗೋಸ್ಕರಗಲ್ಲ, ವಿದ್ಯಾರ್ಥಿಗಳಿಗೋಸ್ಕರವಾಗಿ ಕಜ್ಜಾಯ ತೊಗೊಂಡ್ಬರ್ತಿದ್ರು. ಆಮೇಲೆ ಬಂದು ಕಜ್ಜಾಯದೊಳಗ ಬುಟ್ಟಿ ಒಳಗ ಎಲ್ಲ ವಿದ್ಯಾರ್ಥಿಗಳು ಸಲುತ್ತಿದ್ರು. ಮತ್ತು ಹಳ್ಳಿಗೆ ಹೋಗಿ ಕಾಳುಗಳನ್ನು ತರ್ತಿದ್ರು. ಈಗ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಬದಾಮಿ ತಾಲೂಕು ಕೆರೂರವರು, ಬಾಗಲಕೋಟೆ ಡಿಸ್ಟಿಕ್ಕು. ಇವ್ರದ್ದು PhD ಆಗಿದೆ, MA PhD ಆಗಿದೆ ಮತ್ತು ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕತಿ. ಇವರು ಸಾಕಷ್ಟು ಮಠವನ್ನು ಅಭಿವೃದ್ಧಿ ಮಾಡ್ಯಾರ. ಮತ್ತು ಹಳ್ಳಿಗಳಿಗೆ ಹೋಗಿ ಇವರು ಕಾಳು ತೊಗೊಂಡ್ಬರ್ತಾರೆ. ಆಮ್ಯಾಗ ಸಾಕಷ್ಟು ವಿದ್ಯಾರ್ಥಿಗಳ ಮ್ಯಾಗೂ ಅಭಿಮಾನ ಐತಿ, ಜೀವ ಅದಾರ. ಆಮೇಲೆ ವಾರಕ್ಕೊಮ್ಮೆ ಏನಾರ ಪ್ರಸಾದ ಸ್ವೀಟ್ ಮಾಡಿಸ್ತಾರೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಎಲ್ಲ ಪ್ರಸಾದ ಮುಟ್ಟೈತಿ ಇಲ್ಲ ಅಂತೇಳಿ ಅಲ್ಲಿ ದಾಸೋಕ್ಕೂ ಎಲ್ಲ ಅಡ್ಡಾಡ್ತಾರೆ, ನೋಡ್ತಾರೆ, ಚೆಕ್ ಮಾಡ್ತಾರೆ. ಇವರು ಅಪ್ಪಗಳು ಭಾಳ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡ್ಯಾರ. ಕಮಿಟಿಯವರು ಮಾಡ್ಯಾರ. ಇವರು ಕಮಿಟಿಯವರು ಮತ್ತು ಎಲ್ಲರೂ ಸೇರಿ ಭಕ್ತರು ಇದನ್ನೆಲ್ಲ ಸೇರಿ ಮಾಡಿದಂಥ ಒಂದು ಮುರುಘಾಮಠ ಮೃತ್ಯುಂಜಯನಗರ ಧಾರವಾಡ ಅಂತೇಳಿ ಹೇಳಿಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಮತ್ತು ನಮ್ಮ ಹೆಡ್ ಮಠ ಚಿತ್ರದುರ್ಗ ಮುರುಘರಾಜೇಂದ್ರ ಮಠ ಹೆಡ್ ಮಠ. ಅಲ್ಲಿಂದ ಇದು ನಮ್ಮ ಶಾಖಾ ಮಠ ಅಂತ ಬಂತು. ಮುಂದೆ ಇದು 1993ರಲ್ಲಿ ಮಾಂತಪ್ಪಗಳು ಲಿಂಗೈಕ್ಯರಾದ್ರು. ಇವರು ಮೃತ್ಯುಂಜಯಪ್ಪಗಳು ಲಿಂಗೈಕ್ಯರಾಗಿ ಸುಮಾರು 60 ವರ್ಷ ಆಯ್ತು. ಮುಂದೆ ಅತನಿ ಶಿವಯೋಗಿಪ್ಪಗಳು ಲಿಂಗೈಕ್ಯರಾಗಿ 130 ವರ್ಷ ಆಯ್ತು. ಇವ್ರದ್ದು ಅತನಿಯಲ್ಲಿ ಗಚ್ಚಿನ ಮಠದಲ್ಲಿ ಇದೆ ದಪ್ಪನ. ಅತನಿ ಶಿವಯೋಗಿಪ್ಪಗಳು ಗದ್ದಿ ಅಲ್ಲಿ ಐತಿ. ಆಮೇಲೆ ನಮ್ದು ಇನ್ನು ಫೆಬ್ರವರಿ ತಿಂಗಳಲ್ಲಿ 3ನೇ ತಾರೀಕಿಗೆ ಜಾತ್ರೆ ಐತಿ, ಸೋಮವಾರ. ಅಷ್ಟರು ಬಂದು ಭಕ್ತಾದಿಗಳು ಪ್ರಸಾದ ಮಾಡ್ಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇವೆ. ಥ್ಯಾಂಕ್ಸ್, ಧನ್ಯವಾದ. ಇದು ಎಷ್ಟೊತ್ತಿಗೆ ದೇವಸ್ಥಾನ ಯಾವಾಗಲೂ ಓಪನ್ ಇರ್ತೈತೆ? ಯಾವಾಗಲೂ ಓಪನ್ ಇರ್ತದೆ. ನಮ್ಮ ದೇವಸ್ಥಾನ ಯಾವಾಗಲೂ ಓಪನ್ ಇರ್ತದೆ. ಅಂದ್ರೆ ಈಗ ದೂರಿಂದ ಬಂದವ್ರಿಗೆ ಏನ್ ಪ್ರಸಾದ ಅದು ಇರ್ತೈತಿ? ಸುಮಾರು ಒಂದು ದಿನಕ್ಕೆ 200-300 ಭಕ್ತಾದಿಗಳು ಪ್ರಸಾದ ಮಾಡ್ತಾರೆ. ಮಧ್ಯಾಹ್ನ ಮತ್ತು ರಾತ್ರಿ 2 ಟೈಮ್. ಮತ್ತು ಹಳೆ ವಿದ್ಯಾರ್ಥಿಗಳು ಏನ್ ನೌಕರಿಗೆ ಹೋಗಿರ್ತಾರಲ್ರಿ, ಅವರು ಭಕ್ತಾದಿಗಳಿಗೆ ಹಳೆ ವಿದ್ಯಾರ್ಥಿಗಳು ಹೋದವರು ನಮ್ಗೆ ಇರುವಂತ ವಿದ್ಯಾರ್ಥಿಗಳು ಮಠದಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಪ್ರಸಾದ ಮಾಡಿಸ್ತಾರೆ. ಸ್ವೀಟು ಅವ್ರು ಏನ ಆರ್ಡರ್ ಕೊಟ್ಟಿರ್ತಾರ ಅದು ಮಾಡ್ತಾರೆ. ಆಮೇಲೆ ಹಣ್ಣುಕಾಯಿ ಮಾಡಿಸ್ಕೊಂಡು ಇಲ್ಲಿ ಅಭಿಷೇಕ ಮಾಡಿ ಹಿಂದೆ ಗೆಸ್ಟ್ ಹೌಸ್ ವಿದ್ಯಾರ್ಥಿಗಳಿಗಾಗಿ ಗೆಸ್ಟ್ ಹೌಸ್ ಕಟ್ಸ್ಯಾರ. ಬಂದವ್ರಿಗೆ ಇರಾಕ್ ಅನುಕೂಲ ಐತಿ. ಗೆಸ್ಟ್ ಹೌಸ್ ಅಂತದವ್ರಿ. ಅಲ್ಲಿ ಅವ್ರ ವಿದ್ಯಾರ್ಥಿಗಳು ಇದ್ದ ಮರುದಿವಸ ಅಭಿಷೇಕ ಮಾಡ್ಕೊಂಡು ತಮ್ಮ ಎಲ್ಲಿ ಇರ್ತಾರೆ ನೌಕರಿ ಮಾಡ್ತಿರ್ತಾರೆ ಅಲ್ಲಿ ಹೋಗ್ತಾರೆ. ಧನ್ಯವಾದ. ಥ್ಯಾಂಕ್ ಯು.